ನನಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ನಮ್ಮ ಟೀಮ್ಗೆ ಏನು ಕಾನ್ಫಿಡೆನ್ಸ್ ಅಂದರೆ ಈ ಕಂಟೆಂಟ್ ಹೊಡೆಯುತ್ತೆ ಈ ಬಿಕಾಸ್ ಇಸ್ ನಾಟ್ ಲೈಕ್ ನಾರ್ಮಲ್ ಕಂಟೆಂಟ್ ಥರ ಎಲ್ಲ ಇದು ಒಂಥರ ಟಿಪಿಕಲ್ ಕಂಟೆಂಟ್ ಇದೆ. ಸೊ ಕಂಟೆಂಟ್ ಎತ್ಕೊಳ್ಳುತ್ತೆ, ಥಿಯೇಟ್ರಿಕಲ್ ಮಾಡೋಣ ಅಂತ ಒಂದು ಫಿಕ್ಸ್ ಆಗೋಗಿದ್ವಿ. ಸೊ ಆ ಕಂಟೆಂಟ್ ಮೇಲೆ ನಾವು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ನಿಂತ್ಕೊಂಡಿದ್ದೆ. ಆ್ಯಕ್ಚುಲಿ ಬೇರೆ ಏನಿಲ್ಲ, ಈ ಪ್ರಸ್ತುತ ಸಮಾಜಕ್ಕೆ ಏನಿದೆ ಕನ್ನಡಿ ನಮ್ಮದು ಕಂಟೆಂಟ್. ಸೊ ಹಾಗಾಗಿ ವಿ ಆರ್ 100% ಶೋರ್ ನಾವು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ. ಅಭಿರಾಮ್ ಅರ್ಜುನ್ ಅವರೇ, ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಮಸ್ಕಾರ. ಫೈನ್, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಸಿನಿಮಾ ಜರ್ನಿ ಶುರುವಾಗಿದೆ ಸರ್, ಈ ಕಪಟ ನಾಟಕ ಸೂತ್ರಧಾರಿ ಸಿನಿಮಾ ಜರ್ನಿ ಅಂದರೆ ಲೈಕ್ ನಾವು ಬೇಸಿಕಲಿ IT ಕಾರ್ಪೊರೇಟ್ ವರ್ಕ್ ಮಾಡ್ತಿದ್ವಿ. ಲೈಕ್ ಒಂದಷ್ಟು ಕಾಲೇಜಸಲ್ಲಿ ಮಾಡ್ತಿದ್ವಿ ಅವಾಗ, ಲೈಕ್ ಬ್ಯಾಕ್ 10 years ಬ್ಯಾಕ್. ಸೊ ಅದಾದಮೇಲೆ ಗ್ಯಾಪ್ ತುಂಬ ಇತ್ತು, ವರ್ಕ್ IT ಹೋದ್ಮೇಲೆ ಗ್ಯಾಪ್ ತುಂಬ ಇತ್ತು. ಸೊ ಒಂದು ಫೈನ್ ಡೇ ಹಿಂಗೆ ನಾವೆಲ್ಲ ಫ್ರೆಂಡ್ಸ್ ಮೀಟ್ ಆದಾಗ ಎಲ್ಲ ಹಳೇ ರಂಗಭೂಮಿ ನಾವೇನು ಕ್ಲಾಸ್ಮೇಟ್ಸ್ ಇದ್ವಲ್ಲ ಎಲ್ಲ ಮೀಟ್ ಆದ್ವಿ. ಸೊ ಅವಾಗ ದೆನ್ ಒಂದು ಹೊಸ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಆಫ್ಟರ್ ಒಂದು 5-6 years ಬ್ಯಾಕು. ಸೊ ಮತ್ತೆ ರಂಗಭೂಮಿಗೆ ಮತ್ತೆ ಬಂದ್ವಿ, ಒಂದಷ್ಟು ನಾಟಕಗಳು ಮಾಡಿದ್ವಿ, ಬ್ಯಾಕ್ ಡ್ರಾಪಲ್ಲಿ ಕೆಲಸ ಮಾಡಿದ್ವಿ. ಒಂದಷ್ಟು ನಾಟಕಗಳು ಆದಮೇಲೆ ಈ ರೀಸೆಂಟಾಗಿ ಒಂದು ಡೈರೆಕ್ಟ್ ಆ್ಯಕ್ಷನ್ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ನಾಯಕರಿದ್ದಾರೆ. ಸೊ ಅವ್ರದ್ದೊಂದು ನಾಟಕ ತೊಗೊಂಡ್ವಿ. ಅದು ತುಂಬ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತು, ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೆಲ್ಲ ಸ್ಟಾರ್ಟ್ ಆಗ್ತಾ ಹೋಗ್ತು. ಸೊ ಆಮೇಲೆ ಒಂದು ತಂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ನಮ್ಮ ಟೀಮಲ್ಲೇ ಲೈಕ್ ವಿ ಇಷ್ಟು ಅಂದರೆ ಡಿಸ್ಕಸ್ ಮಾಡ್ತಾ ಹೋದ್ವಿ, ಈ ಹೊಸ ಮೂವೀಸ್ ಯಾವ್ದು ವರ್ಕ್ ಆಗ್ತಿದೆ, ಯಾವ್ದು ವರ್ಕ್ ಆಗ್ತಿಲ್ಲ, ಅನಾಲಿಸಿಸ್ ಪ್ಲಾನ್ ಮಾಡ್ತಾ ಹೋದ್ವಿ. ಏನು ಫೇಲ್ ಆಗ್ತಿದೆ, ಏನು ಒಂಥರ ನಾವು IT ರೂಟ್ ಕಾಸ್ ಕಂಡು ಹಿಡಿತೀವಿ, ವಾಟ್ ಇಸ್ RCF ದಟ್ ಅಂದ್ಬಿಟ್ಟು. ಸೊ ಆ ಥರ ಐಡೆಂಟಿಫಿಕೇಶನ್ ಮಾಡ್ತಾ ಹೋದ್ವಿ. ಸೊ ಅವಾಗ ಅನಿಸಿದ್ದು ಒಂದೊಂದಷ್ಟು ಫಿಲಮ್ ಗೆಲ್ತಿದೆ, ಒಂದಷ್ಟು ಫಿಲ್ಮ್ ಗೆಲ್ತಿಲ್ಲ. ಸೊ ಮೇಜರ್ಲಿ ಕಂಟೆಂಟ್ ಬೇಸ್ಡಲ್ಲಿ ನಾವು ಸ್ಟಿಕ್ ಆನ್ ಆಗಬೇಕು ಅಂತ ಒಂದು ಇದು ಮಾಡ್ಕೊಂಡ್ವಿ. ಸೊ ಅವಾಗ ಒಂದಷ್ಟು ನಾವು ಒಂದು ಕಥೆಗಳು ಅಂದರೆ ನಾವು ಸ್ಟಾರ್ಟ್ ಮಾಡ್ಕೊಂಡು ನಾವೇ ಒಂದು ಬ್ಯಾನರ್ ಸ್ಟಾರ್ಟ್ ಮಾಡೋಣ ಅಂತ ನಾನು ನನ್ನ ಸ್ನೇಹಿತರು ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು VSK ಸಿನಿಮಾಸ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ದೆನ್ ವಿ ಜಸ್ಟ್ ಸ್ಟಾರ್ಟೆಡ್ ನಾವು ಅಂಟಿಂಗ್, ಅದನ್ನು ನಾನು ಲೀಡ್ ಮಾಡ್ತಾ ಇದ್ದೆ. ದೆನ್ ನಾವೊಂದು ಪ್ರತಿ ಭಾನುವಾರ ಸೇರ್ಕೊಳ್ಳೋದು, ಒಂದಷ್ಟು ಡೈರೆಕ್ಟರ್ ಕರ್ಸೋದು, ಕತೆ ಕೇಳ್ತಿದ್ವಿ. ಎಲ್ಲ ಕಂಟೆಂಟ್ ಎಲ್ಲೂ ಇಷ್ಟ ಆಗ್ತಿರಲ್ಲ. ಸೊ ಆಮೇಲೆ ನಮ್ಮ ಧೀರಜ್ ಸರ್ ನಾವೆಲ್ಲ ಅವಾಗ ಅವ್ರ ಜರ್ನಲಿಸ್ಟಿಂದ ನಾವು ಪರಿಚಯ ನನಗೆ ಅವಾಗ ಕನ್ನಡ ಫಿಲ್ಮ್ ಇಂಪ್ರೂವ್ ಮಾಡ್ತಾಯಿದ್ರು. ನಾನು ಅದರಲ್ಲಿ ತುಂಬ ಎಂಗೇಜ್ ಆಗು ಅಂದರೆ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಬಟ್ ಅವ್ರ ಡೈರೆಕ್ಷನ್ ಅಂತ ನಮ್ಗೆ ಇಂಟ್ರೆಸ್ಟ್ ಅಂತ ಗೊತ್ತಿರಲ್ಲ ನನಗೆ. ಸೊ ಅವಿಗೆ ಕತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅವರು ಜಾಯ್ನ್ ಆಗಿದ್ರು. ಆಮೇಲೆ ಒಂದಷ್ಟು ಕತೆಗಳಿದೆ ನೋಡಿ ಸರ್ ನಮ್ಮದು ಅಂತ ಬಂದರು. 1-2-3 ಕತೆ ಹೇಳಿದ್ರು. ಬಟ್ 2 ಕತೆ ತುಂಬ ಚೆನ್ನಾಗಿತ್ತು, ಬಟ್ ಬಜೆಟ್ ಇತ್ತು, ನಮ್ಮಲ್ಲಿ ಅಷ್ಟು ಬಜೆಟ್ ಇರಲಿಲ್ಲ. ಸೊ ನಮ್ದೇನು ಈ ಕತೆ ಇದೆಯಲ್ಲ, ಸೊ ಆ ಫ್ರೇಮಲ್ಲಿ ಫಿಟ್ ಆಗ್ತಿತ್ತು. ಆಮೇಲೆ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ಡಿಸ್ಕಷನ್ ಮಾಡಿ ಈ ಕತೆ ಫೈನಲೈಸ್ ಮಾಡಿದ್ವಿ. ದೆನ್ ಒಂದು ಈ ಜರ್ನಿ ಸ್ಟಾರ್ಟ್ ಆಯ್ತು ನಮ್ದು ಆ್ಯಕ್ಚುಲಿ. ಸೊ ಬೇಸಿಕಲಿ ರಂಗಭೂಮಿಯಿಂದ ಇದೊಂದು ಫಿಲಮ್ಗೆ ಎಂಟ್ರಿ ಆಗಿದೆ ಅಷ್ಟೇ. ಅಂದ್ರೆ ನೀವು ಸಿನಿಮಾಗೆ ಆಕ್ಟರ್ ಕಮ್ ಬಿಸ್ನೆಸ್ ಬ್ಯಾಲೆನ್ಸ್ ಯಾವ ತರ? ಲೈಕ್ ಬೇಸಿಕಲಿ ಹಿಂಗೆ ಅಂದ್ರೆ ಲೈಕ್ ನಾವು ಒಂದಷ್ಟು ಇನ್ವೆಸ್ಟರ್ಸ್ ಇದ್ದಾರೆ. ಸೊ ಅಲ್ಲಿ ನಾನು ಲೀಡ್ ಮಾಡ್ತಾ ಇದ್ದೀನಿ. ಒಬ್ಬರನ್ನ ಲೈಕ್ ಸೈನಿಂಗ್ ಅಥಾರಿಟಿ ಮಾಡಿದ್ದೇವೆ. ಸೊ ಒಂದು ಟೀಮಾಗಿ ವರ್ಕ್ ಮಾಡ್ತಾ ಇದ್ದೀವಿ ನಾವು. ಇಟ್ಸ್ ನಾಟ್ ಲೈಕ್ ಒಂದು ಸಿಂಗಲ್ ಪ್ರೊಡ್ಯೂಸರ್ ಆ ಥರ ಇಲ್ಲ ನಮ್ಗೆ ಇದರಲ್ಲಿ. ಸೊ ಒಂದು ಟೀಮು, ಬಟ್ ಐ ಆಮ್ ಲೀಡಿಂಗ್ ದ ಟೀಮ್ ಅಷ್ಟೇ, ಬೇರೇನಿಲ್ಲ. ಒಂದು ಬೇಸಿಕ್ ರಂಗಭೂಮಿಯಿಂದ ಬಂದಿರೋದ್ರಿಂದ ಲೈಕ್ ಒಂದು ಕ್ಯಾರೆಕ್ಟರ್ ಒಂದು ಒಳ್ಳೆ ಆರ್ಟಿಸ್ಟ್ ಮಾಡಬೇಕಾಯ್ತು. ಒಂದು ಇಬ್ರಿಗೆ ಅಪ್ರೋಚ್ ಮಾಡಿದ್ವಿ ಆ ಕ್ಯಾರೆಕ್ಟರ್ ಮಾಡಿ ಅಂದ್ಬಿಟ್ಟು. ಬಟ್ ಒಬ್ರದ್ದು ಅಂದರೆ ಸ್ವಲ್ಪ ಬಜೆಟ್ ಇಶ್ಯೂ ಇತ್ತು, ಇನ್ನೊಬ್ರದ್ದು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ದೆನ್ ನಾವು ಹುಡುಕ್ತಾ ಇರ್ಬೇಕಾದ್ರೆ ಆ ಕ್ಯಾರೆಕ್ಟರೇಷನ್ ನಮ್ದು 1-2 ಫೋಟೋ ತೋರಿಸಿದ್ವಿ ಧೀರಜ್ ಸರ್ಗೆ. ಸೊ ಸರ್ ನೀವೇ ನೋಡಿ ಸರ್ ಟ್ರೈ ಮಾಡಿ ಅಂತಂದ್ರು. ದೆನ್ ಒಂದಷ್ಟು ಆಡಿಷನ್ಗೆಲ್ಲ ಮಾಡಿದ್ವಿ. ದೆನ್ ಫಿಟ್ ಆಗುತ್ತೆ ಟ್ರೈ ಮಾಡಿ ಸರ್ ಅದು. ದೆನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಮದು ಸಿನಿಮೆಟಿಕ್ಕಾಗಿ. ಸೊ ದೆನ್ ಸ್ಟಾರ್ಟೆಡ್ ಆಯಿತು. ಅಲ್ಲಿ ಒಂಥರ 2 ಕೆಲಸ, ಒಂದು ಬಿಸ್ನೆಸ್ ಅಲ್ಲೇ ಪ್ರೊಡಕ್ಷನ್ ನೋಡ್ಕೋಬೇಕು, ಸೊ ಆ್ಯಕ್ಟಿಂಗ್, ಎರಡೂ ಒಂಥರ ಬಿಟ್ ಚಾಲೆಂಜಿಂಗ್ ಟಾಸ್ಕ್ ನಮ್ಗೆ ಆ ಟೈಮಲ್ಲಿ. ಆ ಥರ ಈಗ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಸಿನಿಮಾ ರಿಲೀಸ್ನ ನೀವು ಯಾವ ಥರ ಪ್ಲಾನ್ ಮಾಡಿದ್ದೀರಿ ಸರ್? ಲೈಕ್ ನಾವು ಒಂದು ಬ್ಲಿಂಕ್ ಥರ ನಾವು ಕಾನ್ಸೆಪ್ಟ್ಗೆ ರೆಡಿ ಮಾಡ್ತಾ ಇದ್ದೀವಿ. ಆ ಮೂವಿ ಒಂದು ಸ್ಟಾರ್ಟಿಂಗಲ್ಲಿ ಇನಿಷಿಯಲಿ ಸ್ವಲ್ಪ ಕಡಿಮೆ ಥಿಯೇಟ್ರಿಕಲ್ ತೊಗೊಂಡು ದೆನ್ ಗ್ರ್ಯಾಜುಲಿ ಹಿಂಗೆ ಲೈಕ್ ಆಡಿಯನ್ಸ್ ಶಿಫ್ಟ್ ಆಗ್ತಾ ಹೋದ್ರು. ಸೊ ಇನ್ಕ್ರೀಸ್ ಮಾಡ್ತಾ ಹೋದ್ರು. ಸೊ ನಾವು ಅದೇ ಸೆಕ್ಟ್ರಲ್ಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಒಂದು 30-60 ಥಿಯೇಟ್ರಲ್ಲಿ ಪ್ಲಾನ್ ಮಾಡೋಣ, ಬಟ್ ಎಲ್ಲರೂ ಅಕ್ಸೆಸಬಲ್ ಇರಬೇಕು ಅಕ್ರಾಸ್ ಬ್ಯಾಂಗ್ಳೂರು. ಒಂದಷ್ಟು ರೀಜನ್ ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಸೊ ಐ ಥಿಂಕ್ ಒಂದು 30-60 ಥಿಯೇಟರ್ಸಲ್ಲಿ ಮುಗಿಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಗ್ರ್ಯಾಜುವಲಿ ಲೈಕ್ ಪಿಕ್ ಆಗುತ್ತೆ. ಸೊ ನಮ್ಮ ಕ್ಯಾಂಪೇನಿಂಗ್ ಎಲ್ಲ ನಡೀತಿದೆಯಲ್ಲ, ಸೊ ಪಿಕ್ ಆಯಿತು ಅಂದರೆ ನೆಕ್ಸ್ಟ್ 2nd ವೀಕ್ 3rd ವೀಕಲ್ಲಿ ಪಿಕ್ ಆಗೇ ಆಗುತ್ತೆ. ಸೊ ದಟ್ ಅಲ್ಲಿ ಇನ್ಕ್ರೀಸ್ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಇದೀವಿ ಸರ್ ಪ್ರೆಸೆಂಟ್. ಅಂದ್ರೆ ಸಿನಿಮಾ ಅಂದ್ರೆ ಶೆಡ್ಯೂಲ್ ಟು ಶೆಡ್ಯೂಲ್ ಗ್ಯಾಪ್ ಇರುತ್ತೆ. ನಿಮ್ ಡೈರೆಕ್ಟ್ ಹೇಳಿದ್ರು ಇಡೀ ಸಿನಿಮಾ ಒಂದೇ ಶೆಡ್ಯೂಲ್ ಅಲ್ಲಿ ಮುಗಿಸಿದೀವಿ ಅಂತ. ಅಂದ್ರೆ ಅದು ಸಿಂಗಲ್ ಶೆಡ್ಯೂಲ್ ಇಡೀ ಸಿನಿಮಾ ಕಷ್ಟ ಅಲ್ಲ, ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಶೆಡ್ಯೂಲ್ ನಾವು ನೆನ್ಸ್ಕೊಂಡ್ರೆ ನನಗೆ ಇನ್ನೂ ಅಂದರೆ ಏನಾಗ್ತಿದೆ ಗೊತ್ತಾ ಸರ್, ಡೇ ನೈಟ್ ಕೆಲಸ, ಯಾರಿಗೂ ರೆಸ್ಟ್ ಇಲ್ಲ, ಎಲ್ಲ ಟ್ಯಾಬ್ಲೆಟ್ ಹಾಕೊಂಡೆ ಕೆಲಸ ಮಾಡಿದ್ದು, ಆ ಮಟ್ಟಕ್ಕೆ ಆಗೋಗಿತ್ತು. ಬಟ್ ಐ ಶುಡ್ ಅಪ್ರಿಷಿಯೇಟ್ ನಮ್ದು ಎಂಟೈರ್ ಟೀಮ್, ಎಡಿಸ್ಗಳು ತುಂಬ ಒಂದು 10-12 ಜನ ಎಡಿಗಳಿದ್ರು. ಆಮೇಲೆ ನಮ್ಮ ಎಂಟೈರ್ ನಮ್ಮ ಕ್ರಿಯೇಟಿವ್ ರಂಗಣ್ಣ, ವರುಣ್ ಗಂಗರಾಜು, ನಮ್ಮ ನವೀನು, ಒಂದಷ್ಟು ಜನ ಹುಡುಗರುಗಳು ಏನಂದರೆ ಲೈಕ್ ಓಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಶೋಲ್ಡರ್ ಮೇಲೆ ಹಾಕೊಂಡು ಕೆಲಸ ಮಾಡೋರು ಆ ಟೈಮಲ್ಲಿ. ಸೊ ಬಿಕಾಸ್ ಅವ್ರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು, ಬಿಕಾಸ್ ನಮ್ಮದು ಎಲ್ಲ ಹಿಂಗೆ ಇತ್ತು, ಆ್ಯಕ್ಟಿಂಗ್ ಮಾಡಬೇಕಿತ್ತು, ಈ ಕಡೆ ಅದು ಪ್ರೊಡಕ್ಷನ್ ನೋಡ್ಕೋಬೇಕಿತ್ತು. ಅಂದರೆ ಹೇಳ್ದಂಗೆ ಲೈಕ್ ಹಿಂಗೆ ದೊಡ್ಡ ಬಳಗ, ಆರ್ಟಿಸ್ಟ್ ಬಳಗ ಒಂದು 60-70 ಜನ ಇದ್ದಾರೆ. ಆ ಕ್ರೂ ನಮ್ಮದು ಲೈಕ್ ಡೈರೆಕ್ಷನ್ ಟೀಮ್ ಇದೆ, ಆಮೇಲೆ ಪ್ರೊಡಕ್ಷನ್ ಇದೆ, ಕ್ಯಾಮ್ರಾ ಇದೆ. ಅಲ್ಲಿ ಇಟ್ಸ್ ಲೈಕ್ ವೆರಿ ಟಿಡಿಯಸ್ ಒಂಥರ ಇತ್ತು ಆ್ಯಕ್ಚುಲಿ.
ಬಟ್ ಒಂದು 100 ಜನ ಇದ್ವಿ ಆ್ಯಕ್ಚುಲಿ ಒಂದು ಸೆಟ್ಟಲ್ಲಿ ಅಕ್ರಾಸ್. ಅಲ್ಲ ಸ್ವಲ್ಪ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಕರ್ಸ್ಕೊಂಡಿದ್ವಿ. ಒಂಥರ ನಾವು ಮನೆ ಮಕ್ಕಳಾದಂಗೆ ಆಗ್ಬಿಟ್ಟಿದ್ವಿ ಆ ಊರಲ್ಲಿ. ಆ ಮಟ್ಟಕ್ಕೆ ಚೆನ್ನಾಗಿ ಒಳ್ಳೆ ಕೋಪ್ರೇಷನ್ ಕೊಟ್ಟರು ಟೀಮ್ ಅವರೆಲ್ಲ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಬಂತು. ಬಟ್ ಎಸ್ TDS ಜಾಬ್ ನಮ್ಗದು. ಐ ಥಿಂಕ್ 55 days ಶೆಡ್ಯೂಲ್ ಇಟ್ಸ್ ನಾಟ್ ದಟ್ ಈಸಿಯಸ್ಟ್ ಟಾಸ್ಕ್ ಫಾರ್ ಅಸ್. ನಡೀತಾ ಆ್ಯಕ್ಚುಲಿ. ಆಸ್ ಎ ಆರ್ಟಿಸ್ಟ್ ಆಗಿ ನಿಮ್ಮ ಪ್ರಿಪರೇಷನ್ ಆಗಿತ್ತು ಸರ್ ಈ ಸಿನಿಮಾಗೆ? ಸರ್ ಆರ್ಟಿಸ್ಟ್ ಅಂದರೆ ಲೈಕ್ ಬೇಸಿಕಲಿ ನಾನು ರಂಗಭೂಮಿಯಿಂದ ಬಂದಿರೋದ್ರಿಂದ ನನಗೆ ಅಷ್ಟೊಂದು ಚಾಲೆಂಜಿಂಗ್ ಅನಿಸಿಲ್ಲ ಆ್ಯಕ್ಚುಲಿ. ಅದು ಲೈಕ್ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಥರನೇ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಆ ಥರ ಒಂದಷ್ಟು ಮುಂಚೆ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಆವಾಗ ನನಗೆ ಅಷ್ಟೇನು ಡಿಫ್ರೆನ್ಸ್ ಕಾಣಿಲ್ಲ ನನಗೆ ಪ್ರಿಪ್ರೇಷನ್ ವೈಸ್. ಲೈಕ್ ಸೊ ಡೈಲಾಗ್ಸ್ ಎಲ್ಲ ಒಂದಿಷ್ಟು ಮುಂಚೆ ರಿಹರ್ಸಲ್ ಮಾಡ್ಕೊಂಡಿದ್ವಿ. ಸೊ ಆನ್ ಸೆಟ್ ಹೋದಾಗ ಲೈಕ್ ಇಂಪ್ರೂವ್ಮೆಂಟ್ ಅದು ಅಲ್ಲೇ ಆನ್ ಸ್ಪಾಟ್ಸ್ ಒಂದಷ್ಟು ಇಂಪ್ರೂವ್ಮೇಷನ್ ಮಾಡಿದ್ವಿ. ಸೊ ಅವಾಗ ಅಷ್ಟೊಂದೇನು ನನಗೆ ಡಿಫ್ರೆನ್ಸ್ ಅನಿಸಿಲ್ಲ. ನಾಟ್ ಲೈಕ್ ಹೊಸ ಆ್ಯಕ್ಟರ್ ಥರ ಇರೋಲ್ಲ. ಸೊ ರಂಗಭೂಮಿ ತುಂಬ ಹೆಲ್ಪ್ ಮಾಡ್ತು ಈ ಕೇಸಲ್ಲಿ ನನಗೆ. ಸೊ ಐ ಥಿಂಕ್ ದಟ್ ಇಸ್ ಮೈ. ಅಂದ್ರೆ ಸಿನಿಮಾ ಮಾಡೋಕ್ಕೆ ಒಂದು ಬಂಡ ಧೈರ್ಯ ಬೇಕು. ಅಂದ್ರೆ ನೀವು ಯಾವ ಧೈರ್ಯದ ಮೇಲೆ ಸಿನಿಮಾ ಮಾಡಿದ್ರಿ ಸರ್? ಆ ಆಸ್ಪೆಕ್ಟ್ ಬಂದರೆ ನಮ್ದು ಅಡಿಗೆ ಒಂದು ಮಾತಿದೆ, ಕಟ್ಟು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಹೊಸನೆತ್ತರ ಕುಕ್ಕಿ ಹಾಗೆ ಹೋಗು ಮುನ್ನ ಮಾಂತ್ರಿಕನ ಹೊಸನ ಮಾರಿ ಹೋಗು ಮುನ್ನ ಕಟ್ಟು ಹೊಸ ನಾಡೊಂದು ಅಂತ ಬರುತ್ತೆ. ಅಂದರೆ ನಾವು ಹೊಸದಾಗಿ ಏನೋ ಕಟ್ಟಾಗಿ ಕೊಟ್ಟಬೇಕು ಅಂತ ನಾವು 5 ಜನ ನಾವು ನಮ್ದೇನಿದೆ ಟೀಮು ಡಿಸಿಷನ್ ಮೇಕಿಂಗ್ ಮಾಡ್ಕೊಂಡ್ವಿ. ಸೊ ಆ ಟೈಮಲ್ಲಿ ಮೇಜರ್ಲಿ ವಿ ಫೋಕಸಿಂಗ್ ಆನ್ ಕಂಟೆಂಟ್. ಸೊ ನನಗೆ ಎಷ್ಟು ಕಾನ್ಫಿಡೆನ್ಸ್ ಅಂದರೆ ನಮ್ಮ ಟೀಮ್ಗೆ ಏನು ಕಾನ್ಫಿಡೆನ್ಸ್ ಅಂದರೆ ಈ ಕಂಟೆಂಟ್ ಹೊಡೆಯುತ್ತೆ. ಬಿಕಾಸ್ ಇಟ್ ಇಸ್ ನಾಟ್ ಲೈಕ್ ನಾರ್ಮಲ್ ಕಂಟೆಂಟ್ ಥರ ಎಲ್ಲ ಇದು ಒಂಥರ ಟಿಪಿಕಲ್ ಕಂಟೆಂಟ್ ಇದೆ. ಸೊ ಕಂಟೆಂಟ್ ಎತ್ಕೊಳ್ಳುತ್ತೆ, ಥಿಯೇಟ್ರಿಕಲ್ ಮಾಡೋಣ ಅಂತ ಒಂದು ಫಿಕ್ಸ್ ಆಗೋಗಿದ್ವಿ. ಸೊ ಆ ಕಂಟೆಂಟ್ ಮೇಲೆ ನಾವು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ನಿಂತ್ಕೊಂಡಿದ್ದೆ ಆ್ಯಕ್ಚುಲಿ. ಬೇರೆ ಏನಿಲ್ಲ, ಈ ಪ್ರಸ್ತುತ ಸಮಾಜಕ್ಕೆ ಏನಿದೆ ಕನ್ನಡಿ ನಮ್ಮದು ಕಂಟೆಂಟ್. ಸೊ ಹಾಗಾಗಿ ಸೊ ವಿ ಆರ್ 100% ಶೋರ್ ನಾವು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ, ಮಾಡೇ ಮಾಡ್ತೀವಿ ಅಂತ ಕಂಟೆಂಟ್ ಮಾಡೇ ಮಾಡ್ತೀವಿ ಆ್ಯಕ್ಚುಲಿ. ಅಂದ್ರೆ ಈಗ ಆಕ್ಚುಲಿ ಕನ್ನಡ ಸಿನಿಮಾಗಳು ಬಿಸ್ನೆಸ್ ಇಲ್ಲ, ಅಂದ್ರೆ ನೀವು ರಿಕವರಿ ಯಾವ ಥರ ಬಿಸ್ನೆಸ್ ಏನು ಪ್ಲಾನ್ ಮಾಡಿದ್ದೀರಿ ಸರ್? ಅದು ತುಂಬ ನಮಗೂ ತುಂಬ ಬಂತು ಆ್ಯಕ್ಚುಲಿ ಯಾವ ಥರ ರಿಕವರಿ ಪ್ಲ್ಯಾನ್ಸ್ ಅಂದ್ಬಿಟ್ಟು. ಬಟ್ ಹೇಳ್ದಲ್ಲ ನಿಮ್ಮ ಕಂಟೆಂಟ್ ಮೇಲೆ ನಾವು ಬ್ಯಾಕ್ ಆಗಿದ್ದೀವಿ. ಬಿಸ್ನೆಸ್ ವೈಸು ನಾವು ಥಿಯೇಟ್ರಿಕಲ್ ಬಸ್ ಮಾಡಿಸ್ಲೇಬೇಕು ನಾವೀಗ. ಸೊ ಒಂದ್ಸಲಿ ನಾವು ಥಿಯೇಟ್ರಿಕಲ್ ಬಸ್ ಆಯಿತು ಅಂದರೆ ಒಂದೊಂದು ಅವೆನ್ಯೂಸ್ ಲೈಕ್ ಒಂದೊಂದು ಡೋರ್ಸ್ ಓಪನ್ ಆಗುತ್ತೆ. ಒಂದಷ್ಟು ಜನ ಜೊತೆ ಮಾತುಕತೆಯಲ್ಲಿ ಇದ್ದೀವಿ ನಾಟ್ ಪ್ರೆಸೆಂಟ್. ಬಟ್ ಎಲ್ಲ ಏನೋ ಥಿಯೇಟ್ರಿಕಲ್ ರಿಲೀಸ್ ಆದಮೇಲೆ ನೋಡೋಣ ಅಂತ ಒಂದು ಅಂದರೆ ಹೇಳಿದ್ದಾರೆ. ಬಟ್ ಎಸ್ ವಿ ಆರ್ ಡ್ಯಾಮ್ ಶೋರ್ ಲೈಕ್ ಒಂದು ಸಕ್ಸಸ್ ಮಾಡಲೇಬೇಕು ಅಂತ ನಿಂತಿದ್ರು ನಮ್ಮ ಟೀಮ್ ಅವರೆಲ್ಲ. ಸೊ ಆಗುತ್ತೆ. ಸೊ ರಾಯರಿದ್ದಾರೆ, ಆಗುತ್ತೆ. ಅಂದ್ರೆ ನಿಮ್ಮ ಸಿನಿಮಾದಲ್ಲಿ 100-150 ಜನ ಇದ್ರಂತೆ ಡೈರೆಕ್ಟರ್ ಈ ತಾನೇ ಹೇಳೋದು. ಸಿಂಗಲ್ ಶೆಡ್ಯೂಲ್ 100-150 ಜನನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ತುಂಬಾ ಕಷ್ಟ ಅಲ್ಲ, ಕ್ರೂಷಿಯಲ್ ಸರ್. ಅಂದರೆ ಹೆಂಗಿತ್ತು ಸಿಚುವೇಶನ್ ಅಂದರೆ, ಒಬ್ಬ ಬೆಳಿಗ್ಗೆ ಬರೋ ಸಾರ್ ಸೋಪ್ ಇಲ್ಲ ಸಾರ ನಾನು, ಒಬ್ಬ ಪೇಸ್ಟ್ ಇಲ್ಲ ಸಾರ ನಾನು, ಏನೋ ಒಂದು ಇದು ಆ್ಯಕ್ಚುಲಿ. ಬಟ್ ಐ ಶುಡ್ ಅಪ್ರಿಷಿಯೇಟ್ ನಮ್ಮ ಇಡೀ ಟೀಮ್ ಇದ್ರು, 12 ಜನ ಹುಡುಗರು, ಸುಶಾಂತ್, ಒಂದು ಹೆಸರು ಬೇಡ, ಎಂಟೈರ್ 12 ಮೆಂಬರ್ಸ್ ಟೀಮ್ ಇದ್ರು. ಸೊ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋದು ಎಲ್ಲರೂ. ಒಂದು ಕ್ರೌಡ್ ಹ್ಯಾಂಡ್ಲಿ ಮಾಡೋದಿರ್ಬೋದು, ಕ್ಯಾಮ್ರಾಸ್ ಇರ್ಬೋದು. ಒಂದೊಂದು ಟೈಮಲ್ಲಿ ನಮಗೆಲ್ಲ ಅಂತಂದರೆ ಮಳೆ ಬರೋದು. ಸೊ ಆ ಟೈಮಲ್ಲಿ ಹೆಂಗೆ ಮಾಡಬೇಕು, ಲೈಕ್ ಲಾಂಗ್ ಶೂಟ್ ಹೆಂಗೆ ಮಾಡ್ಕೋಬೇಕು. ಸೊ ಇದೆಲ್ಲ ಒಂದು ಪಕ್ಕ ಪ್ಲಾನಿಂಗ್ ಮಾಡಿ ರೆಡಿ ಮಾಡ್ಕೊಂಡು ಹುಡುಗರುಗಳು. ಸೊ ವಿತೌಟ್ ದೇರ್ ನಾವೇನು ಇಲ್ಲ ಆ್ಯಕ್ಚುಲಿ. ಸೊ ಆ ಪ್ಲಾನಿಂಗು ಹುಡುಗರು ಮಾಡಿದ್ದು. ಸೊ ಇಟ್ಸ್ ಆ್ಯಡ್ಸ್ ಆಫ್ ಟು ದೆಮ್. ಸೊ ದಟ್ಸ್ ವಿ ಕ್ಯಾನ್ ಟೆಲ್ ಆ್ಯಕ್ಚುಲಿ. ಸರ್ ಲಾಸ್ಟ್ ಅಂಡ್ ಫೈನಲ್ ಕ್ವಶನ್, ನಿಮ್ಮ ಸಿನಿಮಾ ರಿಲೀಸ್ ಪ್ರಮೋಷನ್ ಬಜೆಟ್ ಯಾವ ಥರ ಪ್ಲಾನ್ ಮಾಡಿದ್ರೆ ಹೇಗೆ ನಡೀತಿದೆ ಸರ್? ಬಜೆಟ್ ಅಂದರೆ ಲೈಕ್ ಒಂದು ಆವ್ರೇಜ್ ಅರೌಂಡ್ ಲೈಕ್ ಏನು 20% ನಾವು 20-25% ನಾವು ಇಟ್ಟಿದ್ದೀವಿ. ಅಂದರೆ ಓವರ್ ಆಲ್ ಬಜೆಟ್ 20% ನಾವು ಇದಕ್ಕೆ ಇಟ್ಕೊಂಡಿದ್ವಿ ಮಾರ್ಕೆಟಿಂಗ್ ಪರ್ಪಸಲ್ಲಿ. ಸೊ ಮಾರ್ಕೆಟಿಂಗ್ ಅಂತ ಬಂದರೆ ನಮ್ದು ಏನು ಮಾಡ್ತೀವಿ ಅಂದರೆ ಲೈಕ್ ವಿ ಪ್ಲಾನ್ ಟು ಗೋ ಫಾರ್ ಟ್ರೆಡಿಷನಲ್ ಮೆಥಡ್ಸ್. ಏನಾಗುತ್ತೆ ಲೈಕ್ ಗೊತ್ತು ಡಿಜಿಟಲ್ ಮೆಥಡ್ಸ್ ತುಂಬ ಇದೆ ಆ್ಯಕ್ಚುಲಿ. ಅದು ಬಿಟ್ಟು ನಾವು ಜನಕ್ಕೆ ಹತ್ರ ಆಗೋಣ ಅಂದ್ಬಿಟ್ಟು ವಿ ಆರ್ ಫೋಕಸಿಂಗ್. ನಿಮಗೆ ಗೊತ್ತು, ಈ ನೀವು ಮದುವೆಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಜನಗಳು ಬರೋಲ್ಲ ಎಷ್ಟೋ ಜನ. ನೀವು ಮನೆ ಹೋಗಿ ಕರೀರಿ, ಅದು ಬರ್ತಾರೆ ಒಂದು ಅವತರಣದಲ್ಲಿ. ಸೊ ನಾವೇನು ಪ್ಲಾನ್ ಮಾಡ್ತೀವಿ, ನಾವು ಜೊತೆ ಜನಗಳು ಮುದ್ದೆ ಹೋಗ್ತಾ ಇದೀವಿ ಆ್ಯಕ್ಚುಲಿ. ಈಗ ನಮ್ಮ ಈವೆಂಟ್ ಎಲ್ಲ ತುಂಬ ಮಾಡಿದ್ವಿ. ಲಾಲ್ಬಾಗಲ್ಲಿ ನಾವು ಫೋಕಸ್ ಮಾಡಿದ್ವಿ, ವಿದ್ಯಾರ್ಥಿ ಭವನ್ ಫೋಕಸ್ ಮಾಡಿದ್ವಿ, ಜಯನಗರ ಎಂಟೈರ್ ಏರಿಯಾ ಕವರ್ ಮಾಡಿದ್ವಿ, JP ನಗರ್ ಮಾಡಿದ್ವಿ. ಸೊ ಒಂದಷ್ಟು ನಾಟಕ ತಂಡಗಳು ಇಲ್ಲಿ ನಾಟಕ ನಡೆಯುತ್ತೆ, ಅಲ್ಲೆಲ್ಲ ಫೋಕಸ್. ಗಂಗಶಂಕರ್ ಇರ್ಬೋದು, ಕಲಾಗ್ರಾಮ ಇರ್ಬೋದು. ಸೊ ಒಂದಷ್ಟು ನಾಟಕಗಳು, ಈ ರವೀಂದ್ರ ಕಲಾಕ್ಷೇತ್ರ ಇರ್ಬೋದು, ಎಲ್ಲ ಕಡೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಅಂದರೆ ನಮ್ಮದು ಫಿಲಮ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಫೇಸಲ್ಲಿ ಈ ಅವೇರ್ನೆಸ್ನ ಕನ್ವರ್ಷನ್ ರೇಷಿಯೋ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಇಷ್ಟು ದಿನ ಒಂದು ಅವೇರ್ನೆಸ್ ಮಾಡಿದ್ವಿ. ನೆಕ್ಸ್ಟಲ್ಲಿ ನಾವು ಟ್ರೈಲರ್ ಬಿಟ್ಬಿಟ್ಟು ಆ ಕನ್ವರ್ಷನ್ ರೇಷಿಯೋ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಟ್ರೈಲರ್ ವಿ ಆರ್ ವೇಟಿಂಗ್ ಫಾರ್ ಟ್ರೈಲರ್ ಒಂದು ಒಳ್ಳೆ ರೀತಿಯಲ್ಲಿ ಕೊಡೋಣ ಅಂತ ವರ್ಕ್ ಮಾಡ್ತಾ ಇದ್ವಿ. ಸೊ ಟ್ರೈಲರ್ಸ್ ಆದಮೇಲೆ ಸ್ಕ್ರಿಪ್ಟ್ ರೆಡಿ ಮಾಡಿ, ಸೊ ಬ್ಯಾಕಿಂಗ್ ಆನ್ ದಟ್ ಸರ್ ಅಟ್ ಪ್ರೆಸೆಂಟ್. ಸೊ ವಿ ಆರ್ ವರ್ಕಿಂಗ್ ಆನ್ ದಟ್. ಇದಾದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದೆ, ಏನು ಪ್ಲಾನ್ಸ್ ಇದೆ ಸರ್? ಒನ್ ಅಟ್ ಎ ಟೈಮ್ ತೊಗೊಳ್ಳೋಣ ಅಂತ ನಾವು ಒಂದು ತೊಗೊಂಡು ಸಕ್ಸಸ್ ಮಾಡೋಣ. ನೆಕ್ಸ್ಟ್ ನಾವು ಟೀಮಾಗಿ ಡಿಸೈಡ್ ಮಾಡಿ, ಸೊ ಬೇಸ್ಡ್ ಆನ್ ಇದ್ರ ಮೇಲೆ ನಿಂತಿದ್ದಲ್ಲ ಆ್ಯಕ್ಚುಲಿ. ದಿಸ್ ಕಾನ್ಫಿಡೆಂಟ್ ಇದೆ ಆಗುತ್ತೆ ಅಂದ್ಬಿಟ್ಟು. ಬಟ್ ಸ್ಟಿಲ್ ವಿಲ್ ಫೋಕಸ್ ಒನ್ ಅಟ್ ಎ ಟೈಮ್ ಮಾತ್ರ ಪ್ಲಾನ್ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಒಳ್ಳೆಯದು ಸರ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಇಲ್ಲಿ ಚಿತ್ರರಂಗ ಹೆಂಗಾಗಿದೆ ಗೊತ್ತಾ ಅಂತೋಷ್, ಒಳ್ಳೆ ಡೈರೆಕ್ಟರ್ನ ಒಳ್ಳೆ ನಿರ್ಮಾಪಕ ಗುರ್ಸೋದು ಕಮ್ಮಿ ಇದೆ.
ಒಳ್ಳೆಯ ನಿರ್ಮಾಪಕನ ಹುಡಿಕೊಂಡು ಗುಡ್ಸ್ಕೊಂಡು ಡೈರೆಕ್ಟರ್ ಹೋಗೋದು ಕಮ್ಮಿ ಇದೆ. ಅರ್ಥ ಆಗ್ತಿದ್ಯಾ? ಎಲ್ಲರಿಗೂ ಈಗೋ ಸಮಸ್ಯೆ. ನಾನು ಯಾಕೆ ಹೋಗ್ಬೇಕು ಅನ್ನೋ ನಾನು ಯಾಕೆ ಹೋಗ್ಬೇಕು ಅಂತ ಅವನು, ನಾವು ಇಟ್ಕೊಟ್ಬಿಟ್ಟು ನಾನು ಯಾಕೆ ಹೋಗ್ಬೇಕು ಅಂತ ನಾನು. ಇಲ್ಲಿ ಚಿತ್ರರಂಗದಲ್ಲಿ ಅಂಕುಶ್ ಒಂದು ಒಳ್ಳೆ ಹೊರಟ ಐ ಲವ್ ಯು ಟೈಮಲ್ಲಿ ನಿಮಗೆ ಯೂಟ್ಯೂಬು ಅಷ್ಟಿರ್ಲಿಲ್ಲ, ನಿಮ್ಮ ತರ ಚಾನಲ್ಗಳು ಅಷ್ಟಿರ್ಲಿಲ್ಲ. ನಾವೆಲ್ಲ ಬಚ್ಚಾಗಳ. ಉದಯ ಟಿವಿ ಮತ್ತೊಂದು ಮಗದೊಂದು 2-3 ಇತ್ತು ಅಷ್ಟೇ. ಹೌದು. ಅವಾಗ ಜನಗಳಿಗೆ ಸಿನಿಮಾ ನೋಡ್ಲೇಬೇಕು, ನೋಡಿಲ್ಲ ಅಂದ್ರೆ ಆಪ್ಷನ್ಸ್ ಇಲ್ಲ. ಈಗ ಜನ ಸಿನಿಮಾ ಬೇಕಾಗಿಲ್ಲ, ನೋಡಿಲ್ಲ ಅಂದ್ರೆ ಆಪ್ಷನ್ಸ್ OTT ಅನ್ನೋದು ಸುಮಾರು ಸಣ್ಣಿದೆ, ಎಲ್ಲ ಫಿಂಗರ್ ಪ್ರಿಂಟ್ ಅಲ್ಲಿ ಇದೆ. ಅಂಕುಶ್ ಒಬ್ಬ ಸಿನಿಮಾ ನೋಡಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಅವನಿಗಿರೋ ಕಮಿಟ್ಮೆಂಟ್ಗೆ ಹೋಗಿ 2 ಅವರ್ 3 ಅವರ್ ಸ್ಪೆಂಡ್ ಮಾಡ್ತಾನ ಅಂದ್ರೆ ದೊಡ್ಡ ವಿಷಯ.